ನಮಸ್ತೆ. ಚೋಳನಾಡು ದಿವ್ಯದೇಶಂ ಯಾತ್ರೆಯ 4ನೆಯ ದಿನ. ಬೆಳಿಗ್ಗೆ ಬೇಗನೆ ಎದ್ದು ತಿರುವೆಲ್ಲಕ್ಕುಲಂನ ಅಣ್ಣನ್ ಕೋವಿಲ್ಗೆ ಬಂದೆವು. ಇಲ್ಲಿ ಪೆರುಮಾಳ್ರನ್ನು ತಿರುಪತಿ ತಿಮ್ಮಪ್ಪನ ಅಣ್ಣನೆಂದು ಪರಿಗಣಿಸಿದ್ದರಿಂದ ಅಣ್ಣನ್ ಪೆರುಮಾಳ್ ಎಂದು ಕರೆಯಲಾಗುತ್ತದೆ. ತಾಯಾರ್ ಅಲರ್ಮೇಲ್ ಮಂಗೈ, ಪದ್ಮಾವತಿ ತಾಯಾರ್. ಸೂರ್ಯವಂಶದ ಶ್ವೇತ ಮಹಾರಾಜನ ಅಲ್ಪಾಯುಷ ಪರಿಸ್ಥಿತಿಯು ನಿವಾರಣೆ ಆಗಿದ್ದರಿಂದ ಇಲ್ಲಿನ ಪುಷ್ಕರಣಿಗೆ ಶ್ವೇತ ಪುಷ್ಕರಣಿ ಎಂದು ಹೆಸರು. ಶಿವನ ವಿನಂತಿಯ ಮೇರೆಗೆ ವಿಷ್ಣುವು 11 ಅವತಾರಗಳನ್ನು ತಾಳಿದ ಸ್ಥಳ. ತಿರುಮಂಗೈ ಆಳ್ವಾರ್ ಕುಮುದವಲ್ಲಿ ನಾಚಿಯಾರಳನ್ನು ವಿವಾಹವಾದ ಸ್ಥಳ. ಶ್ರೀದೇವಿ ಭೂದೇವಿಯೊಂದಿಗಿರುವ ಅಣ್ಣನ್ ಪೆರುಮಾಳ್. ಅಲ್ಲಿಂದ ಶೀರ್ಕಾಳಿಯಲ್ಲಿರುವ ತಿರುನನ್ಗೂರಿನ ತಿರುವನ್ ಪುರುಷೋತ್ತಮ್ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿನ ಪೆರುಮಾಳ್ ಪುರುಷೋತ್ತಮನ್, ತಾಯಾರ್ ಪುರುಷೋತ್ತಮ ನಾಯಕಿ. ಅಯೋಧ್ಯೆಯ ರಾಮನಿಗೆ ಸಮನೆಂದೆಣಿಸಿಕೊಂಡಿರುವ ಪುರುಷೋತ್ತಮ ಪೆರುಮಾಳ್. ಹಸಿವಿನಿಂದ ಅಳುತ್ತಿದ್ದ ವ್ಯಾಘ್ರಪಾದ ಮುನಿಯ ಮಗು ಉಪಮನ್ಯುವಿಗೆ ಹಾಲ್ಕಡಲಿನಿಂದ ಹಾಲುಣಿಸಿದ ಪುರುಷೋತ್ತಮ ನಾಯಕಿ ತಾಯಾರ್ ಹಾಗೂ ಪುರುಷೋತ್ತಮ ಪೆರುಮಾಳ್. ಅಲ್ಲಿಂದ ಶೀರ್ಕಾಳಿಯ ತಿರುನನ್ಗೂರಿನಲ್ಲಿರುವ ತಿರುವೈಕುಂಠ ವಿನ್ನಗರಂಗೆ ಬಂದೆವು. ಇಲ್ಲಿನ ಪೆರುಮಾಳ್ ವೈಕುಂಠನಾಥನ್, ತಾಯಾರ್ ವೈಕುಂಠವಲ್ಲಿ ತಾಯಾರ್. ವೈಕುಂಠದಲ್ಲಿರುವ ವಿಷ್ಣುವಿನಂತೆಯೇ ಇರುವ ವೈಕುಂಠನಾಥನ್. ಶ್ರೀದೇವಿ ಭೂದೇವಿಯೊಂದಿಗಿರುವ ಕುಳಿತ ಭಂಗಿಯಲ್ಲಿರುವ ಪರಮಪದನಾಥನ್. ಅಲ್ಲಿಂದ ಶೀರ್ಕಾಳಿಯ ತಿರುನಾನ್ಗೂರಿನ ತಿರುತೆಟ್ರಿಯಂಬಲಂ ಪಲ್ಲಿಕೊಂಡ ಪೆರುಮಾಳ್ ಕೋವಿಲ್ಗೆ ಬಂದೆವು. ಇಲ್ಲಿನ ಪೆರುಮಾಳ್ ಸೆಂಗನ್ಮಲ್ ರಂಗನಾಥ ಪೆರುಮಾಳ್, ತಾಯಾರ್ ಸೆಂಗಮಲವಲ್ಲಿ ನಾಚಿಯಾರ್. ಶ್ರೀರಂಗಂನ ರಂಗನಾಥ ಸ್ವಾಮಿಗೆ ಸಮನಾಗಿರುವನೆಂದೆಣಿಸಿಕೊಂಡಿರುವ ಪೆರುಮಾಳ್. ಶಿರದ ಬಳಿ ಶ್ರೀದೇವಿ, ಪಾದದ ಬಳಿ ಭೂದೇವಿ ಇರುವ ಸುಂದರ ಭುಜಂಗ ಶಯನ ಚತುರ್ಭುಜ ತಿರುತೆಟ್ರಿಯಂಬಲಂನ ಸೆಂಗನ್ಮಲ್ ರಂಗನಾಥ ಸ್ವಾಮಿ. ಅಲ್ಲಿಂದ ಶೀರ್ಕಾಳಿಯ ತಿರುನಾನ್ಗೂರಿನ ಅರಿಮೇಯ ವಿನ್ನಗರಂಗೆ ಬಂದೆವು. ಇಲ್ಲಿನ ಪೆರುಮಾಳ್ ಕೊಡಮಾಡು ಕೂತರ್, ಚತುರ್ಭುಜ ಗೋಪಾಲನ್, ತಾಯಾರ್ ಅಮೃತಕತವಲ್ಲಿ ತಾಯಾರ್. ಅರಿಮೇಯ ನಮ್ಮ ಪಾಪಗಳನ್ನು ಕದ್ದೊಯ್ಯುವ ಅರಿಮೇಯ ವಿನ್ನಗರಂ. ಅಮೃತ ಕೊಡವನ್ನು ತಲೆಯ ಮೇಲಿಟ್ಟುಕೊಂಡು ಆಡಿದ ಕೊಡಮಾಡು ಕೂತರ್ ಪೆರುಮಾಳ್. ಕುಂಭನಾಟ್ಯವಾಡಿದ ಕೊಡಮಾಡು ಕೂತರ್ ಪೆರುಮಾಳ್. ಶ್ರೀದೇವಿ ಭೂದೇವಿಯೊಂದಿಗೆ ಚತುರ್ಭುಜ ಗೋಪಾಲನ್. ಅಲ್ಲಿಂದ ಶೀರ್ಕಾಳಿಯ ತಿರುನಾನ್ಗೂರಿನ ತಿರುಪಾರ್ತನ್ಪಲ್ಲಿಗೆ ಬಂದೆವು. ಇಲ್ಲಿನ ಪೆರುಮಾಳ್ ಪಾರ್ಥಸಾರಥಿ, ತಾಮರಯ್ಯಾಲ್ ಕಲ್ವನ್, ಕೋಲವಿಲ್ಲಿ ರಾಮನ್, ತಾಯಾರ್ ತಾಮರೈ ನಾಯಕಿ. ಬಾಯಾರಿದ ಅರ್ಜುನನಿಗೆ ಕೊಡಲು ಅಗಸ್ತ್ಯ ಮುನಿಗಳ ಬಳಿ ನೀರು ಇಲ್ಲದಿದ್ದಾಗ ಕೃಷ್ಣನು ಕೊಟ್ಟ ಖಡ್ಗದಿಂದ ಅರ್ಜುನನು ನೆಲವನ್ನು ಅಗೆದು ನೀರನ್ನು ಬರಿಸಿ ಕುಡಿದದ್ದರಿಂದ ಈ ದೇವಸ್ಥಾನದ ಪುಷ್ಕರಣಿಗೆ ಖಡ್ಗ ಪುಷ್ಕರಣಿ ಎಂದು ಹೆಸರು ಬಂತು. ಅರ್ಜುನನಿಗೆ ಪಾರ್ಥಸಾರಥಿಯಾಗಿ ಕಂಡ ನಾರಾಯಣ. ಇಲ್ಲಿ ಖಡ್ಗ ಹಿಡಿದ ಅರ್ಜುನನಿಗೂ ಒಂದು ಸನ್ನಿಧಿ ಇರುವುದು. ಅರ್ಜುನನಿಗೆ ಬೋಧಿಸಿದ ಕೃಷ್ಣ ಪಾರ್ಥನ್ಪಲ್ಲಿ. ಶ್ರೀದೇವಿ ಭೂದೇವಿ ನೀಳಾದೇವಿಯೊಂದಿಗೆ ಪಾರ್ಥಸಾರಥಿ. ಅಲ್ಲಿಂದ ಶೀರ್ಕಾಳಿಯ ತಿರುನಾನ್ಗೂರಿನ ತಿರುಮಣಿ ಮಾಡಕೋವಿಲ್ಗೆ ಬಂದೆವು. ತಿರುನಾನ್ಗೂರಿನಲ್ಲಿ 11 ನಾರಾಯಣನ ದಿವ್ಯದೇಶಂ ದೇವಸ್ಥಾನಗಳು ಇವೆ. ಶಿವನ ರುದ್ರ ತಾಂಡವವನ್ನು ನಿಲ್ಲಿಸಿ ಮಹಾದೇವನನ್ನು ಶಾಂತಗೊಳಿಸಲು ನಾರಾಯಣನು ತಾಳಿದ 11 ರೂಪಗಳನ್ನು ತಿರುನಾನ್ಗೂರಿನ ಈ 11 ದೇವಸ್ಥಾನಗಳಲ್ಲಿ ನೋಡಬಹುದು. ತೈ ಅಮಾವಾಸ್ಯೆಯ ಮರುದಿನ 11 ದೇವಸ್ಥಾನಗಳ ಪೆರುಮಾಳರು ಗರುಡ ವಾಹನರಾಗಿ ಈ ದೇವಸ್ಥಾನಕ್ಕೆ ಅಂದರೆ ತಿರುಮಣಿ ಮಾಡ ಕೋವಿಲ್ಗೆ ಬರುವ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ತಿರುಮಣಿ ಮಾಡ ಕೋವಿಲ್ನಲ್ಲಿ ರುದ್ರನಿಗೆ ನಾರಾಯಣನು ತೋರಿಸಿದ 11 ರೂಪಗಳಲ್ಲಿ ಮೊದಲನೆಯ ರೂಪ. ಅಲ್ಲಿಂದ ತಿರುನಾನ್ಗೂರಿನ ತಿರುಶೆಂಪೊನ್ಸೈ ಕೋವಿಲ್ಗೆ ಬಂದೆವು. ಇಲ್ಲಿನ ಪೆರುಮಾಳ್ ಹೇಮರಂಗನ್ ಪೊನ್ನರಂಗನ್, ತಾಯಾರ್ ಅಲಿಮಾ ಮಲಾರ್ ನಾಚಿಯಾರ್.
ರಾವಣನನ್ನು ಕೊಂದ ರಾಮನು ಬ್ರಾಹ್ಮಣ ಹತ್ಯಾ ದೋಷ ನಿವಾರಣೆಗೆ ಇಲ್ಲಿ ಚಿನ್ನದ ಗೋವೊಂದನ್ನು ಮಾಡಿ ಬ್ರಾಹ್ಮಣನೊಬ್ಬನಿಗೆ ದಾನವಾಗಿ ಕೊಟ್ಟಾಗ ಆ ಬ್ರಾಹ್ಮಣನು ಚಿನ್ನದ ಹಸುವಿನಿಂದ ಈ ದೇವಸ್ಥಾನವನ್ನು ಕಟ್ಟಿದ್ದರಿಂದ ಶೆಂಪೊನ್ಸೈ ಕೋವಿಲ್ ಎಂದು ಹೆಸರು. ಶ್ರೀರಾಮನು ಪೂಜಿಸಿದ ಹೇಮರಂಗನ್. ಅಲ್ಲಿಂದ ತಿರುಮಣಿಕೂಡಂಗೆ ಬಂದೆವು. ಹಳ್ಳಿಯ ವಾತಾವರಣ, ನಡೆವ ದಾರಿಯುದ್ದಕ್ಕೂ ಗುಡಿಸಲುಗಳ ಸಾಲು. ಇಲ್ಲಿನ ಪೆರುಮಾಳ್ ವರದರಾಜ ಪೆರುಮಾಳ್, ಗಜೇಂದ್ರ ವರದನ್. ತಾಯಾರ್ ತಿರುಮಾಮಗಳ್ ನಾಚಿಯಾರ್. ಚಂದ್ರನನ್ನು ರಕ್ಷಿಸಿದ ಪೆರುಮಾಳ್. ಚಂದ್ರ ಪುಷ್ಕರಣಿ ಇರುವ ಪೆರುಮಾಳ್. ಶ್ರೀದೇವಿ ಭೂದೇವಿಯೊಂದಿಗೆ ವರದರಾಜ ಪೆರುಮಾಳ್. ಅಲ್ಲಿಂದ ತಿರುನಗರಿಗೆ ಬಂದೆವು. ತಿರುನಗರಿ ಮತ್ತು ತಿರುವಾಲಿ 2 ಊರುಗಳಾದರೂ ಒಂದೇ ದಿವ್ಯ ದೇಶವೆಂದು ಪರಿಗಣಿಸಲಾಗಿದೆ. ಪೆರುಮಾಳ್ ವೇದರಾಜನ್, ನಾಚಿಯಾರ್ ಅಮೃತವಲ್ಲಿ. ತಿರುವಾಲಿ ನಾಚಿಯಾರ್ ಹುಟ್ಟಿದ ಊರು. ತಿರುನಗರಿ ನಾಚಿಯಾರ್ ಪೆರುಮಾಳ್ರನ್ನು ಮದುವೆಯಾಗಿ ಬಂದ ಊರು. ಹಿರಣ್ಯಕಶಿಪುವನ್ನು ಕೊಂದ ನರಸಿಂಹನನ್ನು ಶಾಂತಗೊಳಿಸಲು ನರಸಿಂಹನ ಬಲತೊಡೆಯ ಮೇಲೆ ಕುಳಿತ ಲಕ್ಷ್ಮಿಯನ್ನು ಆಲಂಗಿಸಿರುವ ನರಸಿಂಹ. ತಿರುಮಂಗೈ ಆಳ್ವಾರರು ಮೋಕ್ಷ ಪಡೆದ ಸ್ಥಳ. ತಿರುನಗರಿಯ ವೇದರಾಜನ್. ಅಲ್ಲಿಂದ ತಿರುದೇವನಾರ್ ತೊಗೈಗೆ ಬಂದೆವು. ದೇವತೆಗಳೆಲ್ಲರೂ ಒಟ್ಟಿಗೆ ಸೇರಿ ನಾರಾಯಣನ್ನು ಪೂಜಿಸಿದ ಸ್ಥಳ. ಪೆರುಮಾಳ್ ದೈವನಾಥ ಪೆರುಮಾಳ್, ಮಾಧವನಾರಾಯಣ. ತಾಯಾರ್ ಕಾದಲ್ ಮಗಳ್ ನಾಚಿಯಾರ್. ದೇವಾನುದೇವತೆಗಳು ಪೂಜಿಸಿದ ದೈವನಾಥ ಪೆರುಮಾಳ್. ಅಲ್ಲಿಂದ ಶೀರ್ಕಾಳಿಯ ತಿರುವಾಲಿಗೆ ಬಂದೆವು. ಪೆರುಮಾಳ್ ಲಕ್ಷ್ಮೀ ನರಸಿಂಹ ಪೆರುಮಾಳ್. ತಾಯಾರ್ ಅಮೃತವಲ್ಲಿ. ಹಿರಣ್ಯಕಶಿಪುವನ್ನು ಹತಕೈದ ನಂತರ ಉಗ್ರನಾದ ನರಸಿಂಹನನ್ನು ಶಾಂತಗೊಳಿಸಲು ನರಹರಿಯ ಬಲ ತೊಡೆಯ ಮೇಲೆ ಕುಳಿತ ಲಕ್ಷ್ಮಿಯ ಬಳಿ ನರಸಿಂಹನು ವಾಲಿ ಆಲಂಗಿಸಿದ್ದರಿಂದ ತಿರುವಾಲಿ ಎಂದು ಹೆಸರು ಬಂತು. ಅಲ್ಲಿಂದ ತಲೈಚಂಗಡುಗೆ ಬಂದೆವು. ಶಂಖ ತಯಾರಿಸುವಲ್ಲಿ ಈ ಪ್ರದೇಶ ಹೆಸರುವಾಸಿಯಾಗಿದ್ದರಿಂದ ತಲೈಚಂಗಡು ಎಂದು ಹೆಸರು ಬಂತು. ಇಲ್ಲಿನ ಪೆರುಮಾಳ್ ನಾನ್ಮದೀಯ ಪೆರುಮಾಳ್. ತಾಯಾರ್ ತಲೈಚಂಗನಾಚಿಯಾರ್. ಚಂದ್ರನ ಶಾಪ ವಿಮೋಚನೆಗೊಂಡ ಸ್ಥಳ. ಶ್ರೀದೇವಿ ಭೂದೇವಿಯೊಂದಿಗೆ ಇರುವ ನಾನ್ಮದೀಯ ಪೆರುಮಾಳ್. ಅಲ್ಲಿಂದ ತಿರು ಇಂದಲೂರಿಗೆ ಬಂದೆವು. ಸುಂದರ ಕೆತ್ತನೆಗಳುಳ್ಳ ದೇವಸ್ಥಾನ. ಪೆರುಮಾಳ್ ಪರಿಮಳರಂಗರಾಜನ್. ತಾಯಾರ್ ಚಂದ್ರಶಾಪ ವಿಮೋಚನವಲ್ಲಿ ಪರಿಮಳರಂಗನಾಯಕಿ. ಮಧುಕೈಟಭರು ಕದ್ದೊಯ್ದ ವೇದಗಳು ತಮ್ಮ ಪರಿಮಳವನ್ನು ಕಳೆದುಕೊಂಡಾಗ ನಾರಾಯಣನು ವೇದಗಳಿಗೆ ತಮ್ಮ ಪರಿಮಳವನ್ನು ಹಿಂದಿರುಗಿಸಿದ್ದರಿಂದ ಪರಿಮಳರಂಗನಾಥ ಸ್ವಾಮಿ ಎಂದು ಹೆಸರು. ಇಲ್ಲಿನ ಭುಜಂಗಶಯನ ರಂಗನಾಥ ಶಂಖ ಚಕ್ರ ಹಿಡಿದ ಚತುರ್ಭುಜ ವೀರಶಯನ ನಾರಾಯಣ. ಚಂದ್ರನಿಗೆ ಶಾಪ ವಿಮೋಚನೆಯಾದ ಸ್ಥಳ. ಗರ್ಭಗುಡಿಯಲ್ಲಿ ಗಂಗೆ, ಕಾವೇರಿ, ಸೂರ್ಯ, ಚಂದ್ರ, ಶ್ರೀದೇವಿ, ಭೂದೇವಿಯೊಂದಿಗಿರುವ ಪರಿಮಳ ರಂಗನಾಥ ಸ್ವಾಮಿ. ಅಲ್ಲಿಂದ ತಿರುಕಾವಲಂಪಾಡಿಗೆ ಬಂದೆವು. ಇಲ್ಲಿನ ಪೆರುಮಾಳ್ ಗೋಪಾಲಕೃಷ್ಣ. ತಾಯಾರ್ ಸತ್ಯಭಾಮ ರುಕ್ಮಿಣಿ. ನರಕಾಸುರನ ವಧೆಯ ನಂತರ ಸತ್ಯಭಾಮ ಇಂದ್ರನ ತೋಟದಲ್ಲಿರುವ ಪಾರಿಜಾತ ಪುಷ್ಪವನ್ನು ಪಡೆಯಲು ಇಚ್ಛಿಸುತ್ತಾಳೆ. ಇಂದ್ರನು ಪಾರಿಜಾತವನ್ನು ಕೊಡಲು ಒಪ್ಪದಿದ್ದಾಗ ಕೃಷ್ಣನು ಇಂದ್ರನ ಹೂತೋಟವನ್ನು ಕಾವಲಂವನ್ನು ಧ್ವಂಸ ಮಾಡಿ ಈ ಸ್ಥಳದಲ್ಲಿ ಪಾರಿಜಾತ ವನವನ್ನು ಮಾಡಿ ಇಲ್ಲಿಯೇ ನೆಲೆಸಿ ತಿರುಕಾವಲಂಪಾಡಿಯಲ್ಲಿಯೇ ನೆಲೆಸುತ್ತಾನೆ. ರುಕ್ಮಿಣಿ ಸತ್ಯಭಾಮೆಯರೊಂದಿಗೆ ಗೋಪಾಲಕೃಷ್ಣ. ಅಲ್ಲಿಂದ ತಿರುಕ್ಕಾಳಿ ಶ್ರೀರಾಮ ವಿನ್ನಗರಂಗೆ ಬಂದೆವು. ಪೆರುಮಾಳ್ ಶ್ರೀ ವಿಕ್ರಮಮೂರ್ತಿ. ತಾಯಾರ್ ಲೋಕನಾಯಕಿ. ಬ್ರಹ್ಮನ ಗರ್ವಭಂಗವಾದ ಸ್ಥಳ. ವಿಶ್ವಾಮಿತ್ರನು ಶ್ರೀರಾಮ ಲಕ್ಷ್ಮಣರೊಂದಿಗೆ ಈ ಸ್ಥಳದಲ್ಲಿ ಯಜ್ಞ ಮಾಡಿದ್ದರಿಂದ ಶ್ರೀರಾಮವಿನ್ನಗರಂ ಎಂದು ಹೆಸರು. ಲೋಕವನ್ನು ಅಳೆಯುವ ಭಂಗಿಯಲ್ಲಿರುವ ತಿರುವಿಕ್ರಮಮೂರ್ತಿ. ಅಲ್ಲಿಗೆ ಚೋಳನಾಡು ದಿವ್ಯದೇಶಂ ಯಾತ್ರೆಯ 4ನೆಯ ದಿನದ 16 ದಿವ್ಯದೇಶಂ ದೇವಸ್ಥಾನಗಳ ದರ್ಶನ ಮುಗಿಯಿತು.
ಮುಂದುವರಿಯುವುದು. ಧನ್ಯವಾದಗಳು.